ಚನ್ನಪಟ್ಟಣ ತಾಲೂಕಿನ ಪತ್ರಕರ್ತರ ಬಹುವರ್ಷಗಳ ಕನಸಾದ ಸುಮಾರು 2 ಕೋಟಿ ರು ವೆಚ್ಚದ ಪತ್ರಿಕಾ ಭವನ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನು ಶಾಸಕರಾದ ಸಿಪಿ ಯೋಗೇಶ್ವರ್ ಅವರು, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮತ್ತು ಜಿಲ್ಲಾ ಮತ್ತು ತಾಲೂಕಿನ ಪತ್ರಕರ್ತರೊಡನೆ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ದಿನವಾದ ಸೋಮವಾರ ಪಟ್ಟಣದ ಶಿವಾನಂದ ಚಿತ್ರಮಂದಿರದ ಎದುರಿನ ಪತ್ರಕರ್ತರ ನಿವೇಶನದಲ್ಲಿ ನೆರವೇರಿಸಿ ಮಾತನಾಡಿದರು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರು ಅವರು ತಮ್ಮನ್ನು ಉದ್ದೇಶಿಸಿ ಏನು ಈ ಜಿಲ್ಲೆಯ ಪತ್ರಕರ್ತರ ಅವರೆಲ್ಲ ಭಾಳ ವರ್ಷಗಳಿಂದ ಅವರು ಈ ಒಂದು ಪತ್ರಕರ್ತರ ಸಂಘ ಇರುವುದರಿಂದ ಮೂರನೇ ಬಾರಿ ಇರೋದ್ರಿಂದ ಅವರಿಗೆಲ್ಲ ರಾಜ್ಯದ ಪತ್ರಕರ್ತರ ಬಗ್ಗೆ ಅವರಿಗೆಲ್ಲ ವಿಷಯ ಗೊತ್ತಿದೆ. ಅವರು ಭಾಳ ಸಲ ನಾವು ಮಾತಾಡ್ಕೋತಾ ಇದ್ವಿ, ನಮ್ಮ ತಾಲೂಕಿನ ಬಗ್ಗೆ ಬೇಗ ನೀವು ಟೈಮ್ ಕೊಡಿ, ಉದ್ಘಾಟನೆ ಮಾಡಬೇಕಂತ. ಇವತ್ತು ಬಂದಿದ್ದಾರೆ, ಇವತ್ತು ಬಂದು ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಭಾವನೆ ಇದೆ, ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ಈ ಭವನ ಬೇಗ ಆಗಬೇಕು. ರಾಮೇಗೌಡರು ಹೇಳ್ತಾ ಇದ್ರು, ಬಿಸಿಲಿನ ಜಳ ಜಾಸ್ತಿ ಇದೆ, ಈಗ ಭಾಳ ಟೆಂಪ್ರೇಚರ್ ಜಾಸ್ತಿ ಇದೆ ಅಂತೇಳಿ. ಪತ್ರಕರ್ತಕ್ಕೆ ಅವರ ಕರ್ತವ್ಯ ಮುಗಿದ ಮೇಲೆ ಬಂದು ಕುಂತ್ಕೊಂಡು ಅವರ ತಲೆಯಲ್ಲಿದ್ದದನ್ನು ಬರೀದಕ್ಕೆ ಹೇಳಿ ಸಮಾಜಕ್ಕೆ ತಿಳಿಸೋಕ್ಕೆ ಒಂದು ಜಾಗ ಬೇಕಾಗಿತ್ತು. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಭಾವನೆಗಳು ಬರ್ತವೆ. ಹಿಂದೆ ಸ್ವಂತ ಜಾಗದಲ್ಲಿ ಭಾವನೆ ಹುಟ್ಟುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಈ ಒಂದು ಪತ್ರಕರ್ತರ ಭವನ ಬೇಗ ಆಗಬೇಕು, ನಮ್ಮೆಲ್ಲರ ನಿರೀಕ್ಷೆ ಇದೆ. ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ನಮ್ಮ ನಗರಸಭಾ ಅಧ್ಯಕ್ಷರಿದ್ದಾರೆ, ಕಮಿಷನರ್ ಇದ್ದಾರೆ, ಮಾಜಿ ಅಧ್ಯಕ್ಷರಿದ್ದಾರೆ, ಎಲ್ಲ ನಗರಸಭಾ ಸದಸ್ಯರುಗಳಿದ್ದಾರೆ. ಈ ಜವಾಬ್ದಾರಿ ಯಾರಿಗಿದೆ ಅವರೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದೀವಿ. ನಾವೆಲ್ಲ ಪತ್ರಕರ್ತರ ಮಿತ್ರರಿದ್ದೀರಿ. ತಮ್ಮೆಲ್ಲ ಹಿರಿಯರು ರಾಮೇಗೌಡರಾದಿಯಾಗಿ ಭಾಳ ಜನ ನಾವೆಲ್ಲ ನೆರೆದಿದ್ದೀವಿ. ನನಗನ್ಸುತ್ತೆ ಒಂದು ವರ್ಷದಲ್ಲೇ ಮಾಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಎಲ್ಲರೂ ನಿಮಗೆ ಸಹಕಾರ, ನೀವೆಲ್ಲ ಆಮೇಲೆ ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ದೀರಿ. ಭಾಳ ಜನ ನಿಮಗೆ ಸಹಾಯ ಮಾಡ್ತಾರೆ, ಯಾರೂ ಸಹಾಯ ಮಾಡೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಭಾಳ ಜನ ಮುಂದೆ ಬಂದಿದ್ದಾರೆ ಎಲ್ಲರ ಸಹಾಯದಿಂದ. ಏಕೆಂದರೆ ಬರೀ ಸರ್ಕಾರದಿಂದ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ವೈಯಕ್ತಿಕವಾಗಿ ಎಲ್ಲ ನಿಂತ್ಕೊಂಡ್ರೆ ಒಂದು ವರ್ಷದಲ್ಲೇ ಭವನ ಮಾಡಬೇಕು ಅಂತ ನನಗೂ ಕೂಡ ನಾನು ಕೂಡ ಸಂಕಲ್ಪ ಮಾಡಿದ್ದೀನಿ. ಆ ಒಂದು ಇಚ್ಛಾಶಕ್ತಿ ಎಲ್ಲರಲ್ಲೂ ಇದೆ ಅಂತ ಹೇಳ್ಕೊಳ್ತಾ ಭವನ ಬೇಗ ಆಗಲಿ, ಒಂದು ವರ್ಷ ಉದ್ಘಾಟನೆ ಮಾಡೋಣ. ತಮ್ಮ ಕಾರ್ಯಚಟುವಟಿಕೆಗಳಿಗೆ ಇದೊಂದು ಸೂಕ್ತವಾದ ಜಾಗ, ಚನ್ನಪಟ್ಟಣದ ಹೃದಯ ಭಾಗ ಇರ್ತಕ್ಕಂಥ ಜಾಗ, ಎಲ್ಲರೂ ಒಂದು ಕಡೆ ಸೇರಲಿಕ್ಕೆ. ಯಾಕಂದರೆ ಈ ಭವನ ಏನಿದು ಬೇರೆ ಯಾವುದೇ ಉದ್ದೇಶ ಅಲ್ಲ, ಈ ಸಮಾಜವನ್ನು ತಿದ್ದಿ ಸರಿದಾರಿಗೆ ತರ್ತಕ್ಕಂಥ ಪತ್ರಕರ್ತರಿಗೆ ಒಂದು ಸ್ವಂತ ಜಾಗ. ಬಹುಶಃ ಇಷ್ಟು ವರ್ಷದಲ್ಲಿ ತಡ ಆಯಿತು, ಈಗ ಆಗಿದೆ. ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡೋ ಕೆಲಸ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ಕೂಡ ಭರವಸೆ ಕೊಡ್ತಾ ತಮ್ಗೆಲ್ಲರಿಗೂ ಹೊಂದಿಸಿ ನಾನು ಮಾತನಾಡಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ನಿವೇಶನ ಮಂಜೂರಾತಿಗಾಗಿ ತಾಲೂಕು ಅಧ್ಯಕ್ಷ ಡಿಎಂ ಮಂಜುನಾಥ್ ರವರ ಶ್ರಮ ಅಪಾರವಾಗಿದ್ದು, ಇಡೀ ರಾಜ್ಯದಲ್ಲಿಯೇ ಚನ್ನಪಟ್ಟಣ ಪತ್ರಕರ್ತರ ನಿವೇಶನವು ಸಚಿವ ಸಂಪುಟದಲ್ಲಿ ಅಂಗೀಕಾರವಾಗಿರುವುದು ಯಾವ ಜಿಲ್ಲೆಯಲ್ಲಿಯೂ ಈ ರೀತಿಯ ಹೋರಾಟ ನಡೆದಿಲ್ಲ. ಅಷ್ಟರ ಮಟ್ಟಿಗೆ ದಾಖಲೆ ಪರಿಶೀಲನೆ, ಸರ್ಕಾರದ ಮಟ್ಟದಲ್ಲಿ ಕಡತ ವಿಲೇವಾರಿ ನಡೆದಿದ್ದು, ನಿವೇಶನ ಮಂಜೂರಾತಿಗಾಗಿ ಪ್ರತಿಯೊಂದು ಹಂತದಲ್ಲಿಯೂ ಅಧ್ಯಕ್ಷ ಮಂಜುನಾಥ್ ರವರ ಶ್ರಮ ಹೆಚ್ಚಿದೆ ಎಂದು ತಿಳಿಸಿದರು. ಮತ್ತೊಮ್ಮೆ ನಿಮ್ಮೆಲ್ಲರ ಶುಭಾರೈಕೆ ಕಷ್ಟದ ಕೆಲಸವನ್ನು ಸುಲಭವಾಗಿ ಕೊಟ್ಟಂಥ ಯೋಗೇಶ್ವರ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಕೊಡ್ತಾ ನಮ್ಮ ತಾಲೂಕಿನ ಪ್ರಸಿದ್ಧ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನ ಪುಣ್ಯಕ್ಷೇತ್ರದ ಧರ್ಮದರ್ಶಿಗಳಾದ ಡಾಕ್ಟರ್ ಮಲ್ಲೇಶ್ ಗುರೂಜಿ, KUWJ ರಾಜ್ಯ ಉಪಾಧ್ಯಕ್ಷ ಮತಿಕೆರೆ ಜಯರಾಮ್ ಮಾತನಾಡಿದರು. ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಕಾರ್ಯದರ್ಶಿಯವರೇ, ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರ ಸದಸ್ಯರುಗಳೇ, ಅಧ್ಯಕ್ಷಗಳೇ, ಕಾರ್ಯದರ್ಶಿಗಳೇ, ಇವತ್ತು ಈ ಪತ್ರಕರ್ತರ ಭವನ ಉದ್ಘಾಟನೆ, ಇವತ್ತು ಬುದ್ಧಿ ಪೂಜೆಗೆ ಇವತ್ತು ಒಳ್ಳೆಯ ದಿನ, ಶುಭ ದಿನ, ಶುಭ ಸಂದರ್ಭ, ಅಕ್ಷಯ ಶಕ್ತಿ. ಏಕೆಂದರೆ ಇವತ್ತು ಏನೇ ಒಂದು ಶುಭ ಕಾರ್ಯಗಳು ಮಾಡೋದಕ್ಕೆ ಪ್ರತಿ ದಿನ ಒಳ್ಳೆಯದಾಗ್ತದೆ, ಯಾವುದೇ ಅಡ್ಡಿ ಆತಂಕಗಳು ಬರಲ್ಲ ಅಂತ ಒಂದು ನಂಬಿಕೆ ಪುರಾಣದ ಒಂದು ಉಲ್ಲೇಖ. ಆದ್ದರಿಂದ ಒಳ್ಳೆಯ ಶುಭ ಸಂದರ್ಭ. ಈ ಕಾರ್ಯಕ್ಕೆ ನಾವು ಸುಧಾ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಸಹಾಯ ನಿಮಗೆ ಇರ್ತದೆ ಅಂತ ನಾನು ಹೇಳ್ತಾ, ಇದು ಶುಭವಾಗಲಿ. ಒಂದು ವರ್ಷದಲ್ಲಿ ಏನು MLA ಸಾಹೇಬ್ರು ಹೇಳೋದು, ಒಂದು ವರ್ಷದಲ್ಲಿ ಮುಗಿಸೋಣ ಅಂತ ನಾವು ನಿಮ್ಮ ಜೊತೆಲಿ ತೊಂಕುದಕ್ಕೆ ನಿಂತು ನಿಮಗೆ ಈ ಕಾರ್ಯನ ಮುಗಿಸ್ಕೊಡೋಕ್ಕೆ ನಾನು ಭರವಸೆ ನೀಡ್ತೀನಿ. ಇದೇ ಸಂದರ್ಭದಲ್ಲಿ ತಾಲೂಕು ಬೊಮ್ಮಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್, ಉದ್ಯಮಿ ಪ್ರಸನ್ನ ಪಿ ಗೌಡ,
ತಾಲೂಕು ಜೆಡಿಎಸ್ ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜು, ಚನ್ನಪಟ್ಟಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್, ಆಪ್ಕಾಮ್ಸ್ ನಿರ್ದೇಶಕ ಶಾನ್ಭೋಗ್ನಳ್ಳಿ ಪ್ರದೀಪ್, ಕಾಂಗ್ರೆಸ್ ಮುಖಂಡ ಮುದ್ದುಕೃಷ್ಣೇಗೌಡ, ಜೆಸಿಬಿ ಲೋಕೇಶ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಆನಂದಸ್ವಾಮಿ, ಎಲೆಕೇರಿ ರವೀಶ್, ಕಾಂಗ್ರೆಸ್ ಮಹಿಳಾ ಮುಖಂಡೆ ಕೆಟಿ ಲಕ್ಷ್ಮಮ್ಮ, ಕೋಕಿಲರಾಣಿ, ನಗರಸಭೆ ಅಧ್ಯಕ್ಷ ಬಿಎನ್ ನಾಗೇಶ್, ಸದಸ್ಯರಾದ ವಾಸಿಲ್ ಅಲಿ ಖಾನ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರು, ಜೆಡಿಎಸ್ ಮುಖಂಡರಾದ ಮಂಕುಂದ ನಂದಿ, ಬೋರೇಗೌಡ, ಎಲೆಕೇರಿ ನಂದಿ, ಕೆಯುಡಬ್ಲ್ಯೂಜೆ ರಾಜ್ಯ ಕಾರ್ಯದರ್ಶಿ ಕೆರಗೋಡ್ ಸೋಮಶೇಖರ್, ರಾಜ್ಯ ಸಮಿತಿ ಸದಸ್ಯ ಶಿವಮಾಧು, ಜಿಲ್ಲಾಧ್ಯಕ್ಷ ವಿಭೂತಿಕೆರೆ ಶಿವಲಿಂಗಯ್ಯ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ಸೂರ್ಯಪ್ರಕಾಶ್, ಹಿರಿಯ ಪತ್ರಕರ್ತರಾದ ಸುತಾರಾಮೇಗೌಡ, ಚೆಲುವರಾಜ್, ರಮೇಶ್ ಗೌಡ, ಸಂಘದ ಖಜಾಂಚಿ ಮಹೇಶ್ ಮಿಂಗಳ್ಳಿ, ಜಿಲ್ಲಾ ಹಾಗೂ ತಾಲೂಕು ಸದಸ್ಯರು ಪಾಲ್ಗೊಂಡಿದ್ದರು. ತಾಲೂಕು ಪತ್ರಕರ್ತರಾದ ಡಿಎಂ ಮಂಜುನಾಥ್ ಭೂಮಿ ಪೂಜೆಗೆ ಆಗಮಿಸಿದ ಎಲ್ಲಾ ಗಣ್ಯರನ್ನು ಸ್ವಾಗತಿಸಿದರು. ಕಾರ್ಯದರ್ಶಿ ಅಕ್ಕೂರ್ ರಮೇಶ್ ವಂದಿಸಿದರು.